ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಈ ಮುಂಜಾನೆ ವೇಳೆಯ ಉದಯಕಾಲದ ಆತ್ಮಿಕ ವಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಶುಭ ಮುಂಜಾನೆ. ದೇವರು ಈ ದಿನ ಎಲ್ಲರನ್ನು ಆಶೀರ್ವಾದ ಮಾಡಿ ಉನ್ನತವಾಗಿ ನಡೆಸಲಿ. ಸ್ನೇಹಿತರೆ, ದೇವರು ಇದನ್ನು ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿರುವಂಥ ಮಲಕಿ ಎಂಬ ಪುಸ್ತಕ, ಅದರಲ್ಲಿ 6ನೇ ವಚನದಲ್ಲಿ ವಾಕ್ಯ ಹೀಗೆ ನಮಗೆ ತಿಳಿಸುವಂಥದ್ದಾಗಿದೆ. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೆ ತಿರುಗಿಸುವನು. ದೇವರಿಗೆ ಸ್ತೋತ್ರ ಹೇಳೋಣ. ಇವತ್ತು ದೇವರ ವಾಕ್ಯ ನಮಗೇನಂತಂದರೆ, ತಂದೆ ತಾಯಿಗಳ ಮನಸ್ಸು ಮಕ್ಕಳ ಮನಸ್ಸುಗಳು ಇವತ್ತು ಬೇರೆ ಬೇರೆ ಆಗಿರುವುದನ್ನು ನಾವು ನೋಡುತ್ತೇವೆ. ಎಷ್ಟೋ ಮಕ್ಕಳು ತಂದೆ ತಾಯಿಗಳ ಮನಸ್ಸಿಗೆ ತಕ್ಕಾಗಿ ಇವರು ಇರದಂತೆ ಜೀವಿಸುವಂಥದ್ದು. ಹಾಗೆ ತಂದೆ ತಾಯಿಗಳು ಮಕ್ಕಳ ಯೋಚನೆಗಳಿಗೆ ಮಕ್ಕಳ ಮನಸ್ಸಿಗೆ ತಕ್ಕಾಗಿ ಜೀವಿಸದೆ ಹೊಂದಾಣಿಕೆ ಇಲ್ಲದಂತೆ ಎಲ್ಲರೂ ಇವತ್ತು ಬಹಳ ಜನ ತಂದೆ ತಾಯಿಗಳು, ಬಹಳ ಜನ ಮಕ್ಕಳು ಈ ಲೋಕದಲ್ಲಿ ಅವರವರ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಪಾಪಗಳಿಗೆ ಒಳಪಟ್ಟು ತಂದೆ ತಾಯಿಗಳ ಪ್ರೀತಿ ಮಕ್ಕಳ ಪ್ರೀತಿ ಇಲ್ಲದೆ ಇವತ್ತು ಎಷ್ಟೋ ಜನ ಜೀವಿಸ್ತಿರುವುದನ್ನು ನಾವು ನೋಡುತ್ತೇವೆ. ನಿಜವಾಗ್ಲೂ ನಾನು ಹೇಳುತ್ತೇನೆ, ಯೇಸು ಸ್ವಾಮಿ ಮುಂಜಾನೆ ವೇಳೆಯಲ್ಲಿ ನಮಗೆ ತಿಳಿಸುವಂಥ ವಿಷಯವೇನಂತಂದರೆ, ನೋಡ್ರಿ, ನಿಮ್ಮ ಮನಸ್ಸನ್ನು ನಿಮ್ಮ ಮಕ್ಕಳಿಗೆ ಒಪ್ಪುವ ಹಾಗೆ, ಅವರ ಮನಸ್ಸನ್ನು ನಿಮ್ಮ ಮನಸ್ಸುಗಳಿಗೆ ತಿರುಗುವ ಹಾಗೆ ಮಾಡುವ ಶಕ್ತಿ ಯಾರಿಗೆ ಇದೆ ಅಂದರೆ ಈ ಲೋಕದಲ್ಲಿ ಯಾರಿಗೂ ಇಲ್ಲ. ಯಾರೇ ರೆಕಮೆಂಡಿಂದ ನಾವು ಹಂಗೋಗಿ ಹಿಂಗೋಗಿ ಏನೋ ಒಂದು ಫ್ರೆಂಡ್ಸ್ ಮುಖಾಂತರ ಬೇರೆ ರೀತಿಯಲ್ಲಿ ಏನೇ ಹೇಳಿ ನಾವು ಅವರನ್ನು ನಮ್ಮ ಮನಸ್ಸಿಗೆ ತಕ್ಕಾಗಿ ಅವರ ಮನಸ್ಸುಗಳು ಒಪ್ಪಿಸುವ ಹಾಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ದೇವರೊಬ್ಬನಿಗೆ ಸಾಧ್ಯ. ಯಾಕೆಂದರೆ ಅವರನ್ನು ಮಕ್ಕಳನ್ನು ತಂದೆ ತಾಯಿಗಳಿಗೆ ಕೊಟ್ಟಿರುವುದು ದೇವರೇ. ಅದೇ ರೀತಿಯಲ್ಲಿ ಆ ಮಕ್ಕಳಿಗೆ ತಂದೆ ತಾಯಿಗಳನ್ನು ಕೊಟ್ಟಿರುವುದು ದೇವರೇ ಆಗಿರೋದ್ರಿಂದ ಅವರ ಮನಸ್ಸುಗಳನ್ನು ಸರಿಪಡಿಸಿ ಅವರನ್ನ ತಂದೆ ತಾಯಿನ ಮಕ್ಕಳನ್ನು ಒಂದುಗೂಡಿಸಿ ಸಂತೋಷವಾಗಿರುವಂಥ ಮಾಡುವುದು ದೇವರೊಬ್ಬನೇ. ಆ ಕಾರಣದಿಂದ ನೀವು ನಿಮ್ಮ ಮಕ್ಕಳ ಮನಸ್ಸನ್ನು ಸರಿಪಡಿಸುವುದಕ್ಕೆ, ನಿಮ್ಮ ಮನಸ್ಸಿಗೆ ಒಪ್ಪುವಾಗ ಜೀವಿಸುವಂತೆ, ಅವರ ಮನಸ್ಸಿಗೆ ಹೊಂದಾಣಿಕೆ ಆಗುವಂತೆ ಮಾಡುವುದಕ್ಕೆ ನೀವು ವಿಧವಾದ ಪ್ರಯತ್ನಗಳನ್ನು ಮಾಡೋದು ಬಿಟ್ಟು ಕರ್ತನಲ್ಲಿ ಮೊರೆ ಇಟ್ಟು, ದೇವರೇ, ನಮ್ಮ ಮಕ್ಕಳ ಮನಸ್ಸುಗಳು ದೇವ ನಮ್ಮ ಮನಸ್ಸುಗಳಿಗೆ ಸಂಬಂಧವಾದ ರೀತಿಯಲ್ಲಿ ಜೀವಿಸುವಂತೆ ನೀನು ಮಾಡೆಂಬುದಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುವುದಾದರೆ ದೇವರು ಅದನ್ನು ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಈ ಮುಂಜಾನೆ ವೇಳೆಯಲ್ಲಿ ಯಾರೆಲ್ಲ ತಂದೆ ತಾಯಿಗಳು ಮಕ್ಕಳ ಮನಸ್ಸುಗಳು ಹೊಂದಾಣಿಕೆ ಇಲ್ಲದೆ ಜೀವಿಸಿದರೋ ಅವರೆಲ್ಲರ ಮನಸ್ಸುಗಳನ್ನು ದೇವರು ಒಂದು ಮಾಡಲೆಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಸ್ವರ್ಗೀಯ ತಂದೆ, ನಿನಗೆ ಸ್ತೋತ್ರ ಹೇಳುತ್ತೇನೆ. ಈ ಮುಂಚಾನೆ ವೇಳೆಯಲ್ಲಿ ಕರ್ತನೆ ನೋಡುವ ಎಲ್ಲ ಸ್ನೇಹಿತರನ್ನು ಆತ್ಮೀಯರನ್ನು ಆಶೀರ್ವಾದ ಮಾಡು. ಇವತ್ತು ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗಳ ಮನಸ್ಸು ಮಕ್ಕಳ ಮನಸ್ಸುಗಳು ಬೇರೆ ಬೇರೆ ಆಗಿ ಕುಟುಂಬಗಳಲ್ಲಿ ವಿಧವಾದ ಪರಿಸ್ಥಿತಿಗಳಿಂದ ಇವತ್ತು ಹಾದು ಹೋಗುವುದನ್ನು ನಾವು ನೋಡ್ತಾ ಇದ್ದೀವಿ. ಅಪ್ಪ ದೇವರೇ, ಅದಕ್ಕಾಗಿ ತಂದೆ ತಾಯಿಗಳ ಮನಸ್ಸಿಗೂ ಮಕ್ಕಳ ಮನಸ್ಸಿಗೂ ಹೊಂದಾಣಿಕೆಯಿಂದ ಆ ಕುಟುಂಬ ಸಂತೋಷವಾಗಿರುವಂತೆ ನೀನು ಆಶೀರ್ವದಿಸು. ನಿನ್ನ ನಾಮ ಮಹಿಮೆಪಡಿಸಿಕೋ. ನೀನೇ ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.